ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಒಂದು ರೊಟ್ಟಿ ಜೋಡಿ ತಿನ್ನುವಂಥ ಪಲ್ಯ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇದರ ಹೆಸರು ರಾಜಗಿರಿ ಪಲ್ಯ ಅಂತ. ನೀವು ರಾಜಗಿರಿ ಸೊಪ್ಪು ಎಲ್ಲರೂ ನೋಡಿರ್ಬೇಕ್ರಿ. ಅದ್ರ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಇಟ್ಟು ಕರಿತಾರೆ ನೋಡ್ರಿ. ಒಬ್ಬೊಬ್ರು ದಂಟಿನ ಸೊಪ್ಪು ಅಂತಾರು, ಮತ್ತು ರಾಜಗಿರಿ ಅಂತಾರು, ಭಾಳ ಥರ ಹೆಸರಿಂದ ಕರಿತಾರ್ರಿ. ನಮ್ಮ ಕಡೆ ಅಂತೂ ನಾವು ಇದನ್ನ ರಾಜಗಿರಿ ಪಲ್ಯ ಅಂತ ಕರಿತೀವಿ ನೋಡ್ರಿ. ಈ ಸೊಪ್ಪು ತುಂಬಾ ಒಳ್ಳೇದ್ರಿ ಆರೋಗ್ಯಕ್ಕೆ. ಅದು ನೋಡಕ್ಕೆ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಹಿಂಗಿರ್ತೈತೆ ನೋಡ್ರಿ. ಇದನ್ನ ಚಂದ ಸೋಸ್ಕೊಂಡು ಸಣ್ಣಗೆ ಕಟ್ ಮಾಡಿ ತೊಳ್ಕೊಂಡು ಇಟ್ಕೋಬೇಕು ನೋಡ್ರಿ. ಬರ್ರಿ ಹೆಂಗ್ ಮಾಡೋದಂತ ನೋಡೋಣ್ರಿ. ಒಂದು ತೆವಿಗೆ 4 ಸ್ಪೂನ್ ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆಲ್ಲ ಚಲೋ ತಂಗ ಕಾಯ್ಬೇಕ್ರಿ. ನಾನು ಸಾಕಷ್ಟು ನನ್ನ ಚಾನಲ್ದಾಗ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ನಿಮಗೆ ಬೇಕಂದ್ರೆ ನೋಡ್ರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರ್ತೈತೆ ನೋಡ್ರಿ. ನೀವು ಮೊದಲ ನೋಡ್ಕೋಬೋದ್ರಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ. ನಾವು ಒಂದು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡೇನ್ರಿ ಇದಕ್ಕೆ ಖಾರಕ್ಕೆ ನಾವು ಖಾರ ಕಲ್ಲಾಗ ಹಣ್ಣು ಮೆಣಸಿನ್ಕಾಯಿ ಇರ್ತಾವಲ್ರಿ, ಹಸಿ ಮೆಣಸಿನ್ಕಾಯಿ ಜೋಡಿ ಸ್ವಲ್ಪ ದಿವ್ಸ ಇಡೋಣ ಹಣ್ಣು ಆಗ್ತಾವಲ್ರಿ, ಅಂಥವು ಹಣ್ಣು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಚಂದಂಗೆ ಹಿಂಗೆ ಜಜ್ಕೋಬೇಕು ನೋಡ್ರಿ. ಸ್ವಲ್ಪ ಅವಳು ಚವಳ ಆದರೂ ನಡಿತೈತ್ರಿ. ಭಾಳ ಸಾಫ್ಟ್ ಆಗ್ಬೇಕಂತ ಏನಿಲ್ರಿ. ಸ್ವಲ್ಪ ಅವಳು ಚವಳು ಈ ರೀತಿ ಕಲ್ಲಾಗ ಜಜ್ಕೊಡ್ರಿ. ನಿಮ್ಮ ಕಡೆ ಈ ಕಲ್ಲಿಲ್ಲ ಅಂದ್ರೆ ನೀವು ಮಿಕ್ಸರ್ದಾಗೂ ಹಾಕೋಬೋದ್ರಿ. ನೋಡ್ರಿ ಹಿಂಗೆ ಜಜ್ಜಿರ್ದು ಖಾರ ಈ ಒಗ್ಗರ್ನಿಗೆ ಹಾಕೋತೀನಿ ನೋಡ್ರಿ. ನೀವು ಖಾರ ನೋಡ್ಕೊಂಡು ಹಾಕ್ರಿ. ಯಾಕಂದ್ರೆ ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತಾವ್ರಿ. ಅದಕ್ಕಂತ ನಾನು ಮೊದಲಿಗೆ ಸ್ವಲ್ಪನ ಖಾರ ಹಾಕ್ಕೊಂಡ್ರಿ. ಮತ್ತು ನನಗೆ ಯಾಕೋ ಕಡಿಮೆ ಅನಿಸ್ತೀರಿ. ನಮ್ಮ ಕಡೆ ಖಾರ ಭಾಳ ತಿಂತೀವ್ರಿ ನಾವು. ಅದಕ್ಕೆ ಮತ್ತೊಂದು ಸ್ವಲ್ಪ ಖಾರ ಹಾಕ್ಕೊಂಡು ನೋಡ್ರಿ. ಖಾರ ಹಾಕಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕ್ರಿ. ನಮ್ಮ ಉಳ್ಳಾಗಡ್ಡೆ ಎಲ್ಲ ಸಾಫ್ಟ್ ಆಗ್ಬೇಕು ನೋಡ್ರಿ. ಸಾಫ್ಟ್ ಆದ್ರೆ ಸಾಕ್ರಿ. ನಿಮ್ಮ ಕಡೆ ಈ ಪಲ್ಯಕ್ಕೆ ಏನು ಅಂತೀರಿ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹೆಸರಿಟ್ಟು ಕರಿತಾರೆ ನೋಡ್ರಿ ಈ ಪಲ್ಯ. ನಮ್ಮ ಕಡೆ ಅಂತೂ ಇದು ಕೆಂಪು ರಾಜಗಿರಿ ಅಂತಾನೆ ಕರಿತೀವ್ರಿ. ಇದ್ರಾಗ ಹಸಿರು ರಾಜಗಿರಿನೂ ಬರ್ತೈತ್ರಿ. ಇದನ್ನ ತಗೊಂಡಿದ್ದು ಕೆಂಪು ರಾಜಗಿರಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೇದ್ರಿ. ಸ್ಟೋನ್ ಅದು ಆದ್ರೆ ಸಕ್ಕರೆ ಕರಗ್ತಾವ ನೋಡ್ರಿ ಇದು ಪಲ್ಯ ತಿನ್ನೋದ್ರಿಂದ. ವಾರದಲ್ಲಿ ಒಂದು 3-4 ಸತಿ ಈ ಪಲ್ಯ ಮಾಡ್ಕೊಂಡು ತಿಂದ್ರಂತೂ ಭಾಳ ಚಲೋ ರೀ. ರೊಟ್ಟಿ ಚಪಾತಿ ಎರಡಕ್ಕೂ ಚಲೋ ತಂಗ ಹೊಂತೈತ್ರಿ. ಇಲ್ಲ ನಾವು ರೊಟ್ಟಿ ಚಪಾತಿ ಮಾಡಂಗಿಲ್ಲ ಅಂದ್ರೆ ರೈಸ್ ಜೊತೆನೂ ನೀವು ತಿನ್ಬೋದ್ರಿ. ಈ ಒಗ್ಗರಣೆಗೆ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆದ ನಂತರ ಈ ಪಲ್ಯ ಎಲ್ಲ ಹಿಂಗೆ ಹಾಕೋಬೇಕು ನೋಡ್ರಿ. ಪಲ್ಯ ಎಲ್ಲ ಕರಿಗಿ ಎಷ್ಟು ಈಟ್ ಆಗ್ತೈತೆ ನೋಡೋವಂತ್ರಿ ಗಪ್ರಿ ನೀವು. ನಾನು 2 ಕಟ್ ತೊಗೊಂಡಿದ್ದೆ ರೀ ಪಲ್ಯ. ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಭಾಳ ಏನು ಟೈಮ್ ಬೇಕಾಗಂಗಿಲ್ಲ ರೀ ಇದನ್ನು ಮಾಡಕ್ಕೆ. ಸೋಸ್ಕೊಳಕ್ಕೆ ಅಷ್ಟೇ ಟೈಮ್ ಬೇಕಾಕತ್ರಿ. ಮಾಡಕ್ಕಂತೂ ಜಾಸ್ತಿ ಟೈಮ್ ಬೇಕಾಗೋದೇ ಇಲ್ಲ ನೋಡ್ರಿ. ಒಂದು 10 ನಿಮಿಷದಾಗ ಈ ಪಲ್ಯ ರೆಡಿ ಆಗ್ತೈತ್ರಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಡ್ಬೇಕು ನೋಡ್ರಿ. ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಇಟ್ರೆ ಸಾಕ್ರಿ. ನೋಡ್ರಿ ನಮ್ಮ ಪಲ್ಯ ಎಲ್ಲ ಹೆಂಗೆ ಕರಗೈತೆ ನೋಡ್ರಿ. ಎಷ್ಟು ಈಟ ಆಯ್ತು ನೋಡ್ರಿ. 2 ಸೂಡು ಪಲ್ಯ ಹೋಗಿ ಎಷ್ಟು ಈಟ ಆಯ್ತು ನೋಡ್ರಿ. ಇದು ನಮ್ಮ ಮನ್ಯಾಗಂತೂ ಒಂದು ಟೈಮಕ್ಕೆ ಆಕೈತ್ರಿ ಇದು ಪಲ್ಯ. ನಾವು ಪಲ್ಯ ಜಾಸ್ತಿ ತಿಂತೀವ್ರಿ. ರೊಟ್ಟಿ ನಮ್ಮ ಮನ್ಯಾಗ ಯಾವಾಗಲೂ ರೊಟ್ಟಿ ಇರ್ತೈತಲ್ರಿ. ಹಿಂಗಾಗಿ ನಾವು ಪಲ್ಯ ಜಾಸ್ತಿ ತಿಂತೀವಿ. ನಾನು ಅವತ್ತು ಜೋಳದ ರೊಟ್ಟಿ ಮಾಡಿದ್ದು ನೋಡ್ರಿ. ಜೋಳದ ರೊಟ್ಟಿ ಮ್ಯಾಗ ಹಿಂಗೆ ಪಲ್ಯ ಹಾಕೊಂಡು ತಿಂದ್ರೆ ಅಂತೂ ಅದ್ಭುತ ನೋಡ್ರಿ ರುಚಿ. ತುಂಬ ಚೆನ್ನಾಗಿರ್ತೈತ್ರಿ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿರಿ. ಹೇಗೆ ಬಂತು, ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ. ಆ್ಯಡ್ಸ್ ಅದು ಬರ್ತಾವ್ರಿ, ಅಡ್ವರ್ಟೈಸ್ಮೆಂಟು.
ಅವೆಲ್ಲ ಸ್ಕಿಪ್ ಮಾಡ್ದೆ ನೋಡ್ರಿ, ಅಂದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ನೋಡ್ರಿ. ನೋಡ್ರಿ ಜೋಳದ ರೊಟ್ಟಿ ರಾಜಗಿರಿ ಪಲ್ಯ ರೆಡಿ ಆಯ್ತ್ರಿ. ತಿನ್ನೂನು ಬರ್ರಿ ಹೆಂಗೈತೆ ಅಂತ ಹೇಳ್ತೀನಿ ರೀ ತಿಂದ. ಸೂಪರ್ ನೋಡ್ರಿ, ರುಚಿ ಅಂತೂ ಸೂಪರ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.